ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಗೆಣ್ಣೆ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಲಿದ್ರೇ ಮಾಡ್ಬೋದು ಅಂತ ಏನಿಲ್ಲ, ಹಾಲು ಪೌಡ್ರು ಅಂದರೆ ಗೆಣ್ಣು ಪೌಡ್ರೇ ಬರುತ್ತೆ, ಅದ್ರಲ್ಲಿ ಮಾಡೋದು ಯಾವ ಥರ ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಈ ಥರ ಬರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಹಾಲು ತಂದು ಅದಕ್ಕೆ ಕಾಯಿಸಿ ಅವಲಕ್ಕಿ ರವೆ ಎಲ್ಲ ಹಾಕಿ ಮಾಡಬೇಕಾಗಿತ್ತು. ಇದು ಬರೀ ಪೌಡ್ರಲ್ಲಿ ಮಾಡೋದು, ಸಿಂಪಲಾಗಿ ಮಾಡ್ಬೋದು. ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ಇವಾಗ ಕಾಮಧೇನು ಅಂತ ಇದು ಜೊನ್ ಪೌಡ್ರು ಅಂದರೆ ಮಿಲ್ಕು ಜೊನ್ ಪೌಡರ್ ಅಂತ ಬರುತ್ತೆ. ನಾನಿದು ಆನ್ಲೈನಲ್ಲಿ ಅಂದರೆ ಮೀಶೋ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಅದ್ರಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದೆ. ಇದನ್ನು ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೊಬೋದು. ಅಂದರೆ ಯಾವಾಗೂ ನಮಗೆ ಗೆಣ್ಣಾಲು ಸಿಗೋಲ್ಲ ಅಂದಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದೊಂಥರ ಸ್ವೀಟ್ ಥರ ಚೆನ್ನಾಗಿರುತ್ತೆ. ಒಂದು ಪ್ಯಾಕೆಟ್ ಬಂದು 100 ರೂಪಾಯಿ ಬಿತ್ತು, 280-90 ಆಗುತ್ತೆ. 3 ಬಂದಿತ್ತು. ಅದರಲ್ಲಿ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. 200 ಗ್ರಾಮ್ ಪೌಡ್ರ್ ಇದೆ ಇದು. ಇದಕ್ಕೆ ಮಾಮೂಲಿ ನಂದಿನಿ ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲೇ ಬೇಕು, ಮಾಮೂಲಿ ಯಾವ್ದಾದ್ರು ತೊಗೊಳ್ಳಿ ಹಾಲು, ಒಟ್ಟಿನಲ್ಲಿ ಗಟ್ಟಿ ಹಾಲಿರೋದೇ ತೊಗೊಳ್ಳಿ. ನೀರು ಹಾಕ್ಕೊಂಬಾರ್ದಲ್ವ, ಅದಕ್ಕೋಸ್ಕರ ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. 1/4 kg ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ kg ತರಿಸ್ಕೊಂಡಿದ್ದೀನಿ, ಯಾಕಂದರೆ ಅಳತೆ ಗೊತ್ತಾಗೋಗುತ್ತೆ ಅಂತ. ಇಷ್ಟಕ್ಕೆ 1/4 kg ಬೆಲ್ಲ ಸಾಕು. ಈ ಬೆಲ್ಲನ ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊಂಬರ್ತೀನಿ. ಇವಾಗ ಇದಕ್ಕೆ ನಾನು ಬೆಲ್ಲ ಕುಟ್ಟಿರೋದನ್ನ ಹಾಕ್ಕೊತಾ ಇದ್ದೀನಿ. 1/4 kg ಬೆಲ್ಲ ಹಾಕ್ಕೊಂಡಿರೋದು. ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ಅರ್ಧ ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ. ಯಾವುದೇ ಥರ ನೀರು ಹಾಕ್ಕೊಳ್ಳೋದು ಬೇಡ. ಅದಕ್ಕೆ ಒಂಚೂರು ನೀರು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ ಆಮೇಲೆ, ಅದಕ್ಕೋಸ್ಕರನೇ. ಇವಾಗ ಬೆಲ್ಲ ಕರಗಬೇಕು. ಒಂದು 10 ನಿಮಿಷ ಆಗುತ್ತೆ ಬೆಲ್ಲ ಕರಗಬೇಕು ಅಂದರೆ. ಸ್ವಲ್ಪ ನುಣ್ಣು ಕುಟ್ಟಾಕ್ಕೊಳ್ಳಿ. ನಾನು ದಪ್ಪನೇ ಹಾಕ್ಕೊಂಡಿದ್ದೀನಿ. ಅಂದರೆ ಇದನ್ನು ರಾತ್ರಿ ಮಾಡಿಟ್ಬಿಟ್ರೆ ಬೆಳಗ್ಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಬೆಳಗ್ಗೆನೇ ಮಾಡಿಬಿಟ್ಟು ಒಂದು 2 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನು ರಾತ್ರಿನೇ ಮಾಡಿ ಇಡ್ತಾಯಿದ್ದೀನಿ ಬೆಳಗ್ಗೆಗೆ ತಿನ್ನೋಣ ಅಂದ್ಬಿಟ್ಟು. ಬೆಲ್ಲ ಕರಗಲಿ. ಒಂದು 10 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಕರಗುತ್ತೆ ಬೇಗ. ನಿಮಗೆ ಬೆಲ್ಲ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಅಂದರೆ ಸಕ್ಕರೆನೂ ಯೂಸ್ ಮಾಡ್ಕೊಬೋದು. ಅರ್ಧ ಬೆಲ್ಲ ಅರ್ಧ ಸಕ್ಕರೆನೂ ಹಾಕ್ಕೊಬೋದು. ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಬೆಲ್ಲದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡೇ ಮಾಡ್ಕೊಳ್ಳಿ. ಗೆಣ್ಣಾಲು ತಂದ್ರೂ ಇದೇ ಥರನೇ ಮಾಡ್ಕೊಬೋದು ನೀವು. ಇವಾಗೆಲ್ಲ ಇದೇ ಸಿಗೋದು ನಿಮಗೆ ಔಟ್ಸೈಡಲ್ಲೆಲ್ಲ. ಮಾಮೂಲಿ ಮುಂಚೆ ನಾವು ಗೆಣ್ಣು ಮಾಡ್ತಾಯಿದ್ವಲ್ಲ, ಅಂದರೆ ಹಾಲು ಕಾಯಿಸಿ ಅದು ಬೆಲ್ಲ ಹಾಕಿಟ್ಬಿಟ್ಟು ಹಾಲು ಕಾಯಿಸಿ ಅವಲಕ್ಕಿ ರವೆ ಎಲ್ಲ ಹುರಿದು ಕಡಲೆ ಬೀಜ ಎಲ್ಲ ಹಾಕ್ತಾಯಿದ್ವಲ್ಲ, ಆ ಥರ ಯಾರೂ ಮಾಡಲ್ಲ. ಇವಾಗ ಇದೇ ಥರನೇ ಮಾಡ್ಕೊತಾರೆ. ಅದು ತುಂಬಾ ಟೇಸ್ಟ್ ಇರುತ್ತೆ. ಇದೊಂಥರ ಸ್ವೀಟ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ಒಂದ್ಸಲ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಸ್ವಲ್ಪ ಬೆಲ್ಲ ಕರಗಲಿ, ಮಿಕ್ಸ್ ಮಾಡೋಣ ಸ್ವಲ್ಪ ಬಿಟ್ಟು. ಇವಾಗ ಬೆಲ್ಲ ಕರಗಿದೆ. ಇದಕ್ಕೆ ನಾನು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಕುಟ್ಬಿಟ್ಟು ಚಿಪ್ಪೆ ಬೇಡ, ಚಿಪ್ಪೆ ತೆಗೆದು ಹಾಕ್ಬಿಡೋಣ. 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಕರಗಿದೆ. ಏಲಕ್ಕಿ ಹಾಕ್ಕೊಂಡಿದ್ದೀನಿ 2 ಕುಟ್ಬಿಟ್ಟು. ಇವಾಗ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಪೂರ್ತಿ ಪೌಡ್ರನ್ನ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಾಗೋಗುತ್ತೆ, ಗಂಟಿಲ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮಜ್ಜಿಗೆ ಕಡಿತೀವಲ್ಲ ಹಾಗೆ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಹಾಲು ಎಲ್ಲ ಹಿಡಿಬೇಕಲ್ವ, ಅದಕ್ಕೋಸ್ಕರನೇ. ಇವಾಗ ಪೌಡ್ರು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಬೆಲ್ಲನೂ ಕರಗಿದೆ. ಇವಾಗ ಇದನ್ನು ಸೋಸ್ಕೊಬೇಕು. ಅಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ, ಆಮೇಲೆ ಪೌಡ್ರಲ್ಲಿ ಏನಾದ್ರು ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಅದಕ್ಕೇ ಇವಾಗ ನಾನು ಇನ್ನೊಂದು ಪಾತ್ರೆ ಸೋಸ್ಕೊತಾ ಇದ್ದೀನಿ. ಏನೇ ಒಟ್ಟು ಗಲೀಜು ಏನೇ ಇದ್ರೂ ಹೋಗುತ್ತೆ.
ಮತ್ತು ದೊಡ್ಡ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಸೋಸ್ಕೊಂಡು. ಇವಾಗ ಸೋಸ್ಕೊಂಡಿದ್ದಾಯಿತು. ಇವಾಗ ಇದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಬೇಕು. ನೀರಲ್ಲೇ ಅಂದರೆ ಇಡ್ಲಿ ಎಲ್ಲ ನಾವು ಇಡ್ತೀವಲ್ಲ, ಇಡ್ಲಿ ಪಾತ್ರೆಗೆ ಹಾಕಿ ಇಡ್ಲಿನ ಬೇಯಿಸ್ಕೊತೀವಲ್ಲ, ಅದೇ ಥರನೇ ಮಾಡ್ಕೊಬೇಕು. ತೋರಿಸ್ತೀನಿ ನಾನು. ಇಡ್ಲಿ ಪಾತ್ರೆ ತೊಗೊತಾ ಇದ್ದೀನಿ ನಾನು. ಇದು ಪ್ಲೇಟ್ ತೆಗೆದುಬಿಟ್ಟು ಅದಕ್ಕೆ ನೀರು ಹಾಕ್ಕೊತೀನಿ. ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು. ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೀನಿ ನೀರನ್ನ. ಇವಾಗ ಇದರೊಳಗೆ ಈ ಥರದೊಂದು ಸ್ಟ್ಯಾಂಡ್ ಇಡ್ತಾಯಿದ್ದೀನಿ. ಸ್ಟ್ಯಾಂಡ್ ಇಟ್ಬಿಟ್ಟು ಹಾಲು ಬೆಲ್ಲ ಪೌಡ್ರೆಲ್ಲ ಹಾಕಿ ಕಲಸಿಟ್ಕೊಂಡಿದ್ದೀವಲ್ಲ ನೋಡಿ, ಅದನ್ನು ಇಡ್ತಾಯಿದ್ದೀನಿ. ಇದ್ರ ಮೇಲೆ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ತೂಕಕ್ಕೆ ಏನಾದ್ರು ಇಡಬೇಕು. ಯಾಕಂದರೆ ನೀರು ಕುದೀತಾ ಇದ್ದಾಗ ಒಳಕೊಳ್ಟೋಗುತ್ತೆ ನೀರು. ಅದಕ್ಕೇ ನೀವು ಕಲ್ಲು ಏನಾದರೂ ಇದ್ರೂ ಸರಿಯೇ ವೆಯ್ಟ್ ಇಟ್ಕೊಳ್ಳಿ. ನಾನು 2 ಕುಕ್ಕರ್ದು ಈ ಥರ ವಿಸಿಲ್ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಸ್ಟವ್ನ ಸಣ್ಣ ಉರಿ ಇಟ್ಕೊಂಡೇ ಹಬೆಲೇನೆ ಬೇಯಕ್ಕಿಡಬೇಕು. ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಇಡಬೇಕು. ಇವಾಗ ಇದನ್ನು ಸ್ಟವ್ ಹಚ್ಚಿ ಇಡೋಣ. ಸ್ಟವ್ ಹಚ್ತಾ ಇದ್ದೀನಿ. ಹಚ್ಬಿಟ್ಟು ನೋಡಿ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದನ್ನು ಇಡ್ತಾಯಿದ್ದೀನಿ. ಸ್ಟವ್ ಹಚ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಡ್ತಾಯಿದ್ದೀನಿ. ಕರೆಕ್ಟಾಗಿ ಅರ್ಧ ಗಂಟೆ 30 ನಿಮಿಷ ಬೇಕು. ಸಣ್ಣ ಉರಿ ಇಟ್ಕೊಂಡೇ ನಾವು ಅದು ಚೆನ್ನಾಗಿ ಕುದಿಬೇಕು. ತೋರಿಸ್ತೀನಿ, ಗಟ್ಟಿ ಆಗುತ್ತೆ ಅದು. ಒಂದು ಸ್ಪೂನ್ ತೊಗೊಂಡು ನಾವು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಗಟ್ಟಿಯಾಗಿರೋದು ಗೊತ್ತಾಗುತ್ತೆ. ಅದು ಅರ್ಧ ಗಂಟೆ ಆದಮೇಲೆ ತೋರಿಸ್ತೀನಿ ಯಾವ ಥರ ಅಂತ. ಒಂದು 15 ನಿಮಿಷ ಆಗಿದೆ, ತೆಗೆದು ನೋಡ್ತೀನಿ. ಕುದೀತಾ ಇದೆ. ಬಿಸಿ ನೋಡಿಕೊಂಡು ನೋಡ್ಕೊಳ್ಳಿ. ಈ ಥರ ಒಂದು ಸ್ಪೂನ್ ತೊಗೊಂಡು ಈ ಥರ ಹಿಂಗೆ ನೋಡಿರಿ, ಹಿಂಗೆ ನೋಡಿದ್ರೆ ಇನ್ನೊಂದು ಸ್ವಲ್ಪ ಆಗಬೇಕು. ಅದು ತೆಳ್ಳಗಿದ್ರೆ ಇಲ್ಲೆಲ್ಲ ಇದು ಅಂಟ್ಕೊಳ್ಳುತ್ತೆ ನೋಡಿ. ಒಂಚೂರು ಇದು ಮಾಡ್ಕೊಂಡಿಲ್ಲ, ಕರೆಕ್ಟಾಗಿ ಆಗಿದೆ. ಇನ್ನೊಂದು ಕರೆಕ್ಟಾಗಿ 1/4 ಗಂಟೆ ಆಗಿದೆ. ನಾನು 1/4 ಗಂಟೆ ಇದ್ದಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಎಷ್ಟು ಗಟ್ಟಿಯಾಗಿದೆ. ಹಿಂಗಂದ್ರೂ ನೋಡಿ ಮೆತ್ಕೊತಾ ಇಲ್ಲ. ಇನ್ನೊಂದು 1/4 ಗಂಟೆ ಕರೆಕ್ಟಾಗಿ ಅರ್ಧ ಗಂಟೆ ಈ ಥರ ನೀರಲ್ಲೇ ಕುದಿಸ್ಕೊಂಡ್ರೆ ಸರಿಯಾಗೋಗುತ್ತೆ. ಮತ್ತೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಮತ್ತು ಕುಕ್ಕಿಟ್ಟು ಇಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು 1/4 ಗಂಟೆ ಆಗಲಿ. ಇವಾಗ ಅರ್ಧ ಗಂಟೆ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ ನಾನು. ತೆಗೆದು ನೋಡೋಣ. ಆಗಿದೆ ಇವಾಗ, ಕರೆಕ್ಟಾಗಿ ಆಗಿದೆ ಈಗ. ಕರೆಕ್ಟಾಗಿ ಆಗಿದೆ. ಇವಾಗ ಇದು ಪೂರ್ತಿ ತಣ್ಣಗಾಗ್ಬಿಡ್ಬೇಕು. ಫುಲ್ಲು ಒಂದು ತಣ್ಣಗಾದ್ಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಗಟ್ಟಿ ಆಗುತ್ತೆ. ಆವಾಗ ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಕುಯ್ಕೊಬೋದು. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡೋಣ. ಅರ್ಧ ಗಂಟೆ ತಣ್ಣಗಾದ್ಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈ ಥರ ನೋಡಿ ಗಟ್ಟಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈ ಥರ ಒಂದು ಚಾಕುಲಿ ಚೂರು ತಳ ಅಂಟಿಲ್ಲ, ಏನಾಗಿಲ್ಲ. ಯಾವ ಡಿಸೈನ್ ಬೇಕಾದರೂ ನೋಡಿ ಕಟ್ ಮಾಡ್ಕೊಬೋದು. ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟು ಸೂಪರಾಗಿರುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ಈ ಥರ ಮಾಡ್ಕೊಡಿ. ಎಲ್ಲ ಯಾವ ಥರ ಗೆಣ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಟೇಸ್ಟೂ ಅಷ್ಟೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ. ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ.
ಸೂಪರಾಗಿದೆ. ಮಾಮೂಲಿ ಗೆಣ್ಣು ಮಾಡ್ತೀವಲ್ಲ ಅದಕ್ಕೇ ಚೆನ್ನಾಗಿದೆ. ಲೈವಲ್ಲಿ ಸೋಮು ಬ್ರದರ್ ಒಬ್ರು ಹೇಳಿದ್ರು ಮಾಡಿಬಿಟ್ಟು ಪಾಯಸ ಆಗೋಗಿತ್ತು ಅಂತ. ಖಂಡಿತ ಪಾಯಸ ಆಗಲ್ಲ. ಈ ಥರ ಕ್ವಾಂಟಿಟಿಲಿ ನಾನು ಏನು ತೋರಿಸಿದ್ದೀನೋ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡೋದಲ್ಲ ಗೆಣ್ಣು ಯಾವ ಥರ ಮಾಡೋದಂತ. ಗೆಣ್ಣು ಅಂತಾರೆ, ನಾವು ಗೆಣ್ಣು ಅಂತಲೇ ಅಂತೀವಿ, ಬೇರೆ ಒಂದೊಂದು ಹೆಸರು ಹೇಳ್ತಾರೆ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸಿಂಪಲಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು. ಎಲ್ಲರಿಗೂ ನಮಸ್ಕಾರ.